ಯಮಸುತಂಗೆ ಅರುಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಯುವುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಗೆಯಲಿ ಭ್ರಮಿತನಾಗಿಹನು ಉಳಿದರಿಪ್ಪರು ರಮಣರು ಇವರು ಈ ನಾಯ ಕೊಲಲುವ ಕ್ಷಮರು ನಿಸ್ಸಂದೇಹವೂ ಎಂದಳು ತನ್ನ ಮನದೊಳಗೆ. ಪದ್ಯ 33. ಈ ಪದ್ಯದಲ್ಲಿ ದ್ರೌಪದಿ ದುಃಖದಿಂದ ಸ್ವಲ್ಪ ಮೇಲೆದ್ದು ವಾಸ್ತವದ ಬಗ್ಗೆ ಚಿಂತಿಸೋಕ್ಕೆ ಶುರು ಮಾಡಿದ್ದಾಳೆ. ಈಗೇನು ಮಾಡಲಿ ನಾನು, ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು? ಯಾಕಂದರೆ ದಿನನಿತ್ಯ ಈ ಒಬ್ಬ ಕೀಚಕನ ಕಾಟ ನನಗೇನು ಮುಗ್ಗೆ ಹಾಕಿ ಕಾಣಲ್ಲ. ಇದಕ್ಕೇನಾದರೂ ಒಂದು ಪರಿಹಾರ ನಾನು ಹುಡುಕೊಳ್ಳೇಬೇಕು. ಸರಿ, ಇದಕ್ಕೆ ಯಾರಿಂದ ಪರಿಹಾರ ಪಡ್ಕೊಳ್ಳಿ ನಾನು? ಈ 5 ಗಂಡಂದರು, ಇವರಲ್ಲಿ ಯಾರು ಯೋಗ್ಯರು ಇದಕ್ಕೆ ಪರಿಹಾರ ಮಾಡೋಕ್ಕೆ ಅಂತ ಒಬ್ಬೊಬ್ಬರನ್ನೇ ಯೋಚನೆ ಮಾಡ್ತಾಳೆ, ಲೆಕ್ಕ ಹಾಕ್ಕೊತಾಳೆ. ಮೊದಲನೇದಾಗಿ ಯಮಸುತಂಗೆ ಅರ್ಹುವೇನೆ. ನಾನೇನಾದ್ರೂ ಈ ಯಮಸುತ ಯುಧಿಷ್ಠರಂಗೇನಾದರೂ ಅವನಿಗೆ ಹೇಳಿದ್ರೆ ಏನಾಗುತ್ತೆ? ಧರ್ಮಕ್ಷಮೆಯ ಗರ ಹೊಡೆದುವುದು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ. ಅವನಿಗೆ ಆ ಧರ್ಮ ಅಂತ ಅದರದ್ದು ಗರ ಬಡ್ದು ಕೂತಿದೆ ಅಂದರೆ ಅದು ಗ್ರಹ ಅಪ್ಪಳಿಸಿದೆ ಅವನಿಗೆ. ಅವನು ಧರ್ಮದ ಗೊಡ್ಡಾಗ್ಬಿಟ್ಟು ಕೂತಿದ್ದಾನೆ ಅವನು. ಹಾಗಾಗಿ ಅವನೇನು ಮಾಡ್ತಾನೆ ಅನ್ನೋದನ್ನು ಸಭೆಯಲ್ಲೇ ಹೇಳೇ ಬಿಟ್ಟಿದ್ದಾನೆ. ನಿಂದೇ ಕರ್ಮ, ನೀನು ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಸಭೆಯಿಂದ ತೆರಳು ಅಂತಲೇ ಹೇಳಿಬಿಟ್ಟಿದ್ದಾನೆ. ಇನ್ನು ಅವನ ಹತ್ರ ಹೋಗಿ ಏನು ಮಾತಾಡೋ ಪ್ರಯೋಜನ ಇಲ್ಲ. ಪಾರ್ಥನು ಮಮತೆಯುಳ್ಳವನು. ಪಾರ್ಥ ಏನೋ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಅಭಿಮಾನ ಇದೆ, ಮಮತೆ ಇದೆ, ಎಲ್ಲ ಇದೆ, ಹೌದು. ಆದರೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನು. ಅಂದರೆ ಅವನಿಗೆ ಅಣ್ಣ ಅಂತಂದ್ರೆ ಆಗೋಯ್ತು. ಅಣ್ಣ ಒಂದು ಗೆರೆ ಹಾಕಿದ್ರೂ ದಾಟಲ್ಲ. ಅವನಿಗಾಗಲೇ ಎಲ್ಲರೆದುರಿಗೇನೆ ಸಭೆಯಲ್ಲೇ ಹೇಳಿಬಿಟ್ಟಿದ್ದಾನೆ. ಯಾರು ಏನೋ ಅದ್ರ ಬಗ್ಗೆ ಹೋಗೋದು ಬೇಡ ಅನ್ನೋ ಅರ್ಥದಲ್ಲೇನೆ ಪರೋಕ್ಷವಾಗೆಲ್ಲ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಇನ್ನು ಅವನ ಆಜ್ಞೆ ಭ್ರಮೆಯಲ್ಲಿ ಇವನು ಓಡಾಡ್ತಿರ್ತಾನೆ. ಅವನೇನು ನನಗೆ ಸಹಾಯ ಮಾಡೋದಕ್ಕೆ ಬರಲ್ಲ. ಇನ್ನು ಉಳಿದರಿಬ್ಬರು, ಈ ಯಮಳರಿಬ್ಬರು ಉಳಿದಿದ್ದಾರೆ. ಇವರು ರಮಣರಿವರಿ ನಾಯಕೊಲಲ್ ಅಕ್ಷಮರು. ಅಂದರೆ ಇವ್ರ ಪಾಪ ಒಳ್ಳೆ ಹುಡುಗರು, ಯಾರು ನಕುಲ ಸಹದೇವರು. ಆದರೆ ಇವರಿಬ್ಬರು ಏನು, ಒಂದು ನಾಯಿದಾನಲ್ಲ ಕೀಚಕ, ಅವನನ್ನು ಕೊಲ್ಲಕ್ಕೆ ಸಮರ್ಥರಲ್ಲ. ಆ ಸಾಮರ್ಥ್ಯ ಇವರಿಬ್ಬರಲ್ಲಿ ಇಲ್ಲ. ಅದರಲ್ಲೇನು ಯೋಚನೆ ಮಾಡೋದು ಬೇಡ, ಅದು ನಿಸ್ಸಂದೇಹ ಅವ್ರ ಕೈಯಲ್ಲಿ ಆಗಲ್ಲ. ಹಾಗಾದರೆ ಇನ್ನೇನು ಮಾಡಬೇಕು ನಾನು? ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ, ಏನು ಮಾಡಲಿ ಅಂತ ಪಾಪ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಅಂದರೆ ದ್ರೌಪದಿಯ ಅಸಹಾಯಕ ಪರಿಸ್ಥಿತಿ ನಮಗೆ ಕವಿ ಕಣ್ಣಕ್ಕೆ ಕಟ್ಟಿದ ಹಾಗೆ ಕೊಟ್ಟಿದ್ದಾನೆ ಈ ಪದ್ಯದಲ್ಲಿ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದೆ ಅಂಗೈಸುವನು ಕಡುಹಿ ಹಾಳಿಯುಳ್ಳವನು ಕೊಲ್ಲನಿವನು ಪಟಳವನು ಆತಂಗೆಲ್ಲವನು ಹೇಳುವೆನು ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಇಷ್ಟೊತ್ತು ದ್ರೌಪದಿ ತನ್ನ 4 ಗಂಡಂದರು ಏನೇನು ಮಾಡ್ಬೋದು ಅಂತ ಹೇಳಿ ಲೆಕ್ಕ ಹಾಕಿ ಕಡೆಗೆ ಯೋಚನೆ ಮಾಡ್ತಾಳೆ. ಇದ್ದಿದ್ರಲ್ಲಿ ಭೀಮ ಆದರೆ ವಾಸಿ, ಅವನೇ ಮಿಡುಕುಳ್ಳ ಗಂಡನು. ಅಂದರೆ ನನ್ನ ಬಗ್ಗೆ ಅವನಿಗೆ ಹೆಚ್ಚಿಗೆ ಸಂವೇದನೆ ಇದೆ, ಹೆಚ್ಚು ಪ್ರೀತಿ ಇದೆ, ನನಗಾಗಿ ಅವನ ಹೃದಯ ಮಿಡಿಯುತ್ತೆ. ಹಾನಿ ಹರಬಕ್ಕೆ ನಿಲ್ಲದಂಗೆ ಐಸುವನು. ಅಂದರೆ ಏನೋ ನನಗೆ ತೊಂದರೆ ಆಯಿತು, ನನಗೆ ಕೆಡಕಾಯಿತು ಅಂತಂದರೆ ತಪ್ಪಿಸ್ಕೊಂಡು ಹೋಗಲ್ಲ, ಅದನ್ನು ಪರಿಹರಿಸೋಕ್ಕೆ
ನನಗೆ ಸಹಾಯ ಮಾಡೋದಕ್ಕೆ ತಡ ಮಾಡದೆ ಓಡಿ ಬರ್ತಾನೆ. ಹಾಗಾಗಿ ಇದ್ದಿದ್ರಲ್ಲಿ ಅವನೇ ವಾಸಿ. ಕಡುಹಿ ಹಾಳಿಯುಳ್ಳವನು ಮತ್ತು ಇಷ್ಟಲ್ಲದೆ ಬಲು ಉತ್ಸಾಹಿ. ಅಂದರೆ ನಾವು ಮುಂಚೆಯಿಂದನೂ ಭೀಮನ ಒಂದು ಪಾತ್ರ ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಅವನ ವಿಶೇಷತೆ ಅಂತಂದರೆ ಬಹಳ ಬಹಳ ಬಲಿಷ್ಠನಾದವನು ಅವನು ಒಂದು. ಮತ್ತು ಅವನು ತಲೆಗೆ ಭಾಳ ಕೆಲಸ ಕೊಡಲ್ಲ ಯಾವಾಗ್ಲೂ. ಶರೀರ ಅಷ್ಟು ಗಟ್ಟಿಯಾಗಿದೆ, ಅಷ್ಟೊಂದು ಬಾಹುಬಲ ಚೆನ್ನಾಗಿರೋದಕ್ಕೆ ಹಿಡಿದು ಹಾಕ 4 ಬಡ್ದು ಬರ್ತೀನಿ ಬಿಡು, ಇನ್ನು ಅದನ್ನೆಲ್ಲ ಲೆಕ್ಕಾಚಾರ ಮಾಡೋದು ಬೇಡ, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ, ಯಾವ್ದು ಸರಿ ಯಾವ್ದು ತಪ್ಪು ಅವೆಲ್ಲ ಅವನಿಗೆ ಬೇಕಿಲ್ಲ. ಯಾರಿಗಾದರೂ ತೊಂದರೆ ಆಯಿತಾ, ತನ್ನವ್ರಿಗೆ ತೊಂದರೆ ಆಯಿತಾ, ಎದುರಿನ ಹಗೆಗಳಿಗೆ 4 ಬಡಿದು ಅವರನ್ನು ಸಾಯಿಸಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಅವನದು ಸ್ವಭಾವ. ಹಾಗಾಗಿ ಅವನಿಗೆ ಹೇಳಿದ್ರೆ ವಾಸಿ, ಅವನಾದರೆ ಆ ರೀತಿ ಮಾಡ್ತಾನೆ. ಈ ಖುಲ್ಲ ಇದ್ದಾನಲ್ಲ ಕೀಚಕ, ಅವನ ಉಪಟಳ ಏನೇನು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ಅದನ್ನೆಲ್ಲ ನಾನು ಹೋಗಿ ಹೇಳುವೇನು ಬಳಿಕ. ಅವನಿಗೆ ಹೇಳ್ತೀನಿ, ಹೇಳಿದ್ರೆ ಅವನಿಗೆಲ್ಲ ಅರ್ಥ ಆಗುತ್ತೆ. ಅದನ್ನು ಹೇಳಿದ ತಕ್ಷಣ ಅವನು ನನ್ನ ರಕ್ಷಣೆಗೆ ಬಂದೇ ಬರ್ತಾನೆ. ಹುರುಳಿಲ್ಲದೊಡೆ ಕುಡಿವೇನು ಘೋರ ಥರ ವಿಷವ. ನೋಡಿ, ದ್ರೌಪದಿ ಇನ್ನೂ ಒಂದು ಯೋಚನೆ ಮಾಡ್ತಾಳೆ ಪಾಪ. ಅಂದರೆ ಅವಳ ಮನಸ್ಸು ಎಷ್ಟು ಒಂಥರ ಛಿದ್ರ ಆಗಿ ಹೋಗಿದೆ, ಬೇಜಾರಾಗಿ ಹೋಗಿದೆ ಅವಳಿಗೆ ಅಂತಂದರೆ, ಆಯ್ತಪ್ಪ ನಾನು ಇದನ್ನೆಲ್ಲ ಹೇಳ್ತೀನಿ, ಅವನು ಸಹಾಯ ಮಾಡಿದ್ರೆ ಸರಿ, ನನ್ನ ರಕ್ಷಣೆಗೆ ನಿಂತರೆ ಸರಿ, ಇಲ್ಲದೆ ಇದ್ದರೆ ಘೋರವಾದ ವಿಷ. ಅದರಲ್ಲೂ ಏನು ಬರೀ ವಿಷ ಅಲ್ಲ, ಘೋರವಾದ ವಿಷ ಅಂದರೆ ಅದು ಯಾವುದೇ ಕಾಲಕ್ಕೂ ಆ ಬದುಕೋ ಚಾನ್ಸು ಒಂದು ಪಾಯಿಂಟು ಇರಬಾರ್ದು. ಹಾಗೆ ಲವಲೇಶವೂ ಒಂದು ಅವಕಾಶ ಇಲ್ಲದೆ ಇರೋಂಥ ಘೋರ ವಿಷ ಕುಡಿದು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಪಾಪ ಆ ಸ್ಥಿತಿಗೆ ಅವಳು ಬಂದುಬಿಟ್ಟಿದ್ದಾಳೆ ದ್ರೌಪದಿ. ಇದು ನಿಜವಾಗ್ಲೂ ಎಂಥ ಅವಳ ಕರುಣಾಜನಕ ಸ್ಥಿತಿನ ಕವಿ ಇಲ್ಲಿ ಪರಿಪರಿಯಾಗಿ ವರ್ಣಿಸ್ತಾ ಇದ್ದಾನೆ.